ಸ್ನೇಹಿತರೆ ನಮಸ್ಕಾರ. ನಮ್ಮ ನಾಡು ನುಡಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಶ್ರೀ ಸದ್ಗುರು ಚರಿತ ಲೀಲಾಮೃತದ ಅಧ್ಯಾಯ 37 ಬ್ರಾಹ್ಮಣಗೆ ಧರ್ಮ ಆಚರಣೆಯ ಉಪದೇಶ. ಗಿಳಿ ಆಕಳನ್ನು ಸಾಕುವುದರ ಜೊತೆಗೆ ಎಳ್ಳು ತುಪ್ಪ ದರ್ಬೆಗಳಂಥ ಪವಿತ್ರ ವಸ್ತುಗಳನ್ನು ಬ್ರಾಹ್ಮಣನಾದವನು ಸದಾ ಇಟ್ಟಿರಬೇಕೆಂದು ದೇವರ ಮನೆಯ ಪಾವಿತ್ರತೆ ಕಾಪಾಡಲು ಹೇಳಿದರು. ಮುಂಜಾನೆ ಮನೆಯನ್ನು ನೈವೇದ್ಯದಿಂದ ಆರಂಭಿಸಿ ಗುಡಿಸಿ ಒರೆಸಿ ನಿರ್ಮಲವಾಗಿಡಬೇಕೆಂದರು. ಮನೆ ದೇವರ ಮನೆಗೆ ರಂಗವಲ್ಲಿ ನಿತ್ಯವೆದ್ದು ನೂತನ ಸೊಸೆ ಶೂದ್ರರಿಂದ ಇದು ನಿಷಿದ್ಧವೆಂದರು. ಸಂಧ್ಯಾ ವಂದನೆಯ ದೇವರ ಪೂಜೆ ಮುಖ್ಯವೆಂದು ತ್ರಿಕಾಲದಲ್ಲಿ ಸಾಧ್ಯವಿದ್ದರೆ ಮುಂಜಾನೆ ಮಧ್ಯಾಹ್ನ ವಿಧಿಪೂರ್ವಕವಾಗಿ ಪೂಜೆ ಮಾಡಬೇಕೆಂದು ದೀಪ ಹೂಗಳಿಂದ ಮಾತ್ರ ಸಾಯಂಕಾಲ ಪೂಜೆ ಎಂದರು. ದೇವತಾರ್ಚನೆಯಲ್ಲಿ 6 ವಿಧಗಳೆನ್ನುತ್ತಾ ನೀರೇ ಹರಿ ಎಂಬ ಪೂಜೆಗೆ ನಾರಾಯಣ ಸಂಪ್ರೀತನಾದರೆ ಅಗ್ನಿ ಪೂಜೆ ಶ್ರೇಷ್ಠ, ಮಾನಸ ಪೂಜೆ ಅತಿ ವಿಶೇಷ, ಸೂರ್ಯ ಪೂಜೆಯಿಂದ ನಾರಾಯಣ ತೃಪ್ತಿ ಎಂದರು. ಸ್ಥಂಡಿಲ ಪೂಜೆ ಸಾಮಾನ್ಯ, ಪ್ರತಿಮಾ ಪೂಜೆ ಅಲ್ಪರದು, ವಿಪ್ರರಿಗೆ ಅಗ್ನಿ ಪೂಜೆಯಿಂದ ಇಹಪರ ಸೌಖ್ಯ, ದೇವಪೂಜೆ ಇಲ್ಲದ ವಿಪ್ರ ನರಕಭಾಜನನು, ಗುರುಪೂಜೆಯಿಂದ ತ್ರಿಮೂರ್ತಿಗಳು ಸಂತುಷ್ಟರೆಂದರು. ಆಸರ ಪ್ರಾಣಾಯಾಮದಿಂದ ಪೂಜಾ ವಿಧಿ ತಿಳಿಸುತ್ತಾ ಆಯಾ ದೇವರಿಗೆ ಆಯಾ ಹೂಗಳೆಂದು, ನಿಷಿದ್ಧ ಹೂಗಳಿಗೆ ದೋಷಫಲವೆಂದು, ತಾನೇ ಬೆಳೆದ ಬಿಳಿ ಹೂವು ಅತಿ ಶ್ರೇಷ್ಠವೆಂದರು. ಗೋವು ಬ್ರಾಹ್ಮಣ ಪೂಜೆ ಮಹತ್ವದ್ದೆಂದು, ವೇದೋಕ್ತ ಮಂತ್ರ ಪೂಜೆ ಮುಖ್ಯವೆಂದರು. ಕೆಟ್ಟ ಹರಿದ ಭೂಸ್ಪರ್ಶಿತ ಹೂ ಪೂಜೆಗೆ ಅನರ್ಹವೆಂದು, ಸ್ತ್ರೀ ಮತ್ತು ಶೂದ್ರರಿಗೆ ಮಂತ್ರ ಅಧಿಕಾರ ಇಲ್ಲೆಂದರು. ದೇವರಿಗೆ ಎದುರಾಗಿ ಹಿಂದೆ ನಮಸ್ಕಾರ ಕೂಡದೆಂದು, ಗುರುಹಿರಿಯರಿಗೆ ಪ್ರವರದೊಂದಿಗೆ ನಮಸ್ಕಾರವೆಂದರು. ಎಲ್ಲಿ ಯಾರಿಗೆ ಯಾವಾಗ ನಮಿಸಬಾರದೆಂದು ತಿಳಿಸಿ ನಮಸ್ಕಾರ ವಿಧಾನಗಳ ವಿಪ್ರರಿಗೆ ವಿವರಿಸಿದರು. ಅನ್ನ ಸಂಸ್ಕಾರಕ್ಕಾಗಿ ವೈಶ್ವದೇವ ಕರ್ಮವೆಂದು ಅಗ್ನಿಯನ್ನು ಪೂಜಿಸಿ ಅನ್ನವ ತೋರಿಸಿ ಅನ್ನಕ್ಕೆ ತುಪ್ಪ ಬೆರೆಸಿ 5 ಭಾಗ ಮಾಡಬೇಕೆಂದರು. 1ನೇ ಭಾಗವನ್ನು ಆಹುತಿಗೆ 6 ಮಾಡಬೇಕೆಂದರು. 2ನೇ ಭಾಗ ಬಲಿಹರಣಕ್ಕೆಂದು, 3ನೇಯದು ಅಗ್ರದಾನಕ್ಕೆ, 4ನೇಯದು ಪಿತೃಯಜ್ಞಕ್ಕೆ, 5ನೇಯ ಭಾಗ ಮನುಷ್ಯ ಯಜ್ಞಕ್ಕೆಂದು ಮಂತ್ರಪೂರ್ವಕ ವೈಶ್ವದೇವರೆಂದರು. ಆ ಸಮಯದ ಅತಿಥಿಗೆ ಪೂಜೆ ಊಟವೆನ್ನುತ್ತಾ ಕಳ್ಳ ಚಾಂಡಾಳನಾದರೂ ಭಕ್ತಿಯಿಂದ ಪೂಜೆ ಊಟವೆಂದರು. ಪ್ರವಾಸ ಕಾಲದಲ್ಲೂ ವೈಶ್ವದೇವಾಚರಣೆ ಎನ್ನುತ್ತಾ ಹಾಲು ಮೊಸರು ತುಪ್ಪ ಫಲಗಳ ಬಳಕೆ ಎಂದರು. ಬಲಿಹರಣ ಹಾಕಿ ಬೇರೆಯವರಿಂದ ತೆಗೆಸಿ ಗೃಹಪೂಜೆ ಮಾಡಿ ಗೋಗ್ರಾಸ ಕೊಡಬೇಕೆಂದರು. ಅತಿಥಿಗಾಗಿ ಕಾದು ಅವಗೆ ಪೂಜೆ ಊಟವೆನ್ನುತ್ತಾ ಅತಿಥಿ ಬಿಟ್ಟು ಊಟಕ್ಕೆ ನಾಯಿ ಕತ್ತೆ ಜನ್ಮವೆಂದರು. ಊಟಕ್ಕೆ ಮುನ್ನ ಕೈಕಾಲು ತೊಳೆಯಬೇಕೆಂದು, ಕೂಡುವಾಗ ಕಾಲುಗಳು ಒದ್ದೆ ಇರಬೇಕೆಂದರು. ಪೂರ್ವಾಭಿಮುಖ ಕುಳಿತು ಮೌನ ಊಟವೆಂದು, ತಂದೆ ಅಣ್ಣ ಇರುವವರಿಗೆ ಮಾತಿಗೆ ಅವಕಾಶವೆಂದರು. ಬಡಿಸುವ ಮೊದಲು ಎಲೆಯ ಕೆಳಗೆ ಮಂಡಲ ಭಸ್ಮ ಪ್ರೋಕ್ಷಣೆ ದೇವತಾಹ್ವಾನವೆನ್ನುತ್ತಾ ತಪ್ಪಿದರೆ ರಾಕ್ಷಸರು ಅನ್ನ ಕೊಂಡೊಯ್ಯುವರೆಂದರು. ಹರಿಸ್ಮರಣೆ ಮೌನ ಊಟ ಗುರುವು ತಿಳಿಸಿದರು. ನಿಷಿದ್ಧ ಲೋಟ ತಟ್ಟೆ ಎಲೆಗಳ ತಿಳಿಸುತ್ತಾ ಗೃಹಸ್ಥರಿಗೆ ಕಂಚು ತಟ್ಟೆ ಯೋಗ್ಯವೆಂದರು. ಮುತ್ತುಗ ಎಲೆ ಎಲ್ಲರಿಗೂ ಶ್ರೇಷ್ಠವೆಂದು, ಯತಿ ಬ್ರಹ್ಮಚಾರಿ ವಿಧವೆಗೆ ಅದು ನಿಷಿದ್ಧವೆಂದರು. ಶ್ರಾದ್ದಾಚರಣೆ ದಿವಸ ಬಾಲಕರ ಜೊತೆಗೂಡಿ ಸಹಪಂಕ್ತಿ ರಾತ್ರಿ ಊಟ ಮಾಡಬೇಕೆಂದರು. ಶೂದ್ರರ ಊಟ ನಂತರ ಪತಿತನೂ ಬಳಿ ಇರಲು ಸೂರ್ಯಾಸ್ತ ಸಮಯಕ್ಕೆ ದ್ವಿಜನೂಟ ನಿಷಿದ್ಧವೆಂದರು. ಪಂಕ್ತಿಭೇದವು ಪಾಪದಾಯಕವೆಂದು, ಬ್ರಹ್ಮಚಾರಿ ಗೃಹಸ್ಥರಿಗೆ 2 ಹೊತ್ತು ಊಟವೆಂದರು. ಎಲೆಯ ಹಿಂಭಾಗ ಕಬ್ಬಿಣ ಮಣ್ಣು ಒಡಕು ತಟ್ಟೆ ಬಟ್ಟೆಯಲ್ಲಿ ಊಟ ನರಕ ಪ್ರಾಪ್ತಿ ಎಂದರು. ತಲೆಗೆ ವಸ್ತ್ರ ಧರಿಸಿ ವಿದುಕ್ಕುಗಳಿಗೆ ಅಭಿಮುಖವಾಗಿ ಕೈಯಲ್ಲಿ ತಟ್ಟೆ ಹಿಡಿದು ಹಾಸಿಗೆ ಮೇಲೆ ಕೂತು ಹಸಿಕೂದಲಿರಲು ಒದ್ದೆ ಉಟ್ಟಿರಲು ಭೂಮಿ ಎಡಗಾಲ ಮೇಲೆ ಕೈಯೂರಿ ಊಟ ಬೇಡೆಂದರು. ಆಪ್ತೇಷ್ಟರೊಡನೆ 1 ತಟ್ಟೆ ಊಟ, ಪಾದರಕ್ಷೆ ಎದುರು ಊಟ, ಕತ್ತಲೆಯಲ್ಲಿ ಊಟ, ಆಕಾಶ ಕೆಳಗೆ ಕಲ್ಲು ಮೇಲೆ, ಸ್ಮಶಾನ ದೇವಾಲಯಗಳಲ್ಲಿ ಆನೆ ಕುದುರೆ ಮೇಲೆ ಊಟ ನಿಷಿದ್ಧವೆಂದರು. ಎಲೆಯಲ್ಲಿ ಪೂರ್ಣ ಬಡಿಸಿದ ಮೇಲೆ ಗಾಯತ್ರಿ ಮಂತ್ರದಿಂದ ಅನ್ನ ಪವಿತ್ರಗೊಳಿಸಿ ಪರಿಸೇಚನ ಮಾಡಿ ಅನ್ನ ಬಲಿ ಇಟ್ಟು ದಕ್ಷಿಣ ಪಶ್ಚಿಮಕ್ಕೆ ಬಲಿ ಸೇರಿಸಬೇಕೆಂದರು. ವೇದ ಪದ್ಧತಿ ಪ್ರಕಾರ ಎಡಗೈ ಬೆರಳ ಎಲೆಗೆ ಮುಟ್ಟಿಸಿ ಆಪೋಷಣೆ ಹಾಕಿಸಿಕೊಂಡು ಮಂತ್ರಪೂರ್ವಕ ಸೇವೆಯೆಂದರು. ಹಲ್ಲಿಗೆ ತಾಕಿಸದೆ ಚೂರು ಚೂರು ಅನ್ನವನ್ನು ಮಂತ್ರಪೂರ್ವಕ ಪೂರ್ಣಾಹುತಿ ಎಂದರು.
ಎಡಗೈ ತೆಗೆದು ತೊಳೆದು ಕಣ್ಣಿಗೆ ಹಚ್ಚಿಕೊಂಡು ಸಿಹಿಯಿಂದ ಆರಂಭಿಸಿ ಕೊನೆಗೆ ಚೂರು ಉಳಿಸಬೇಕೆಂದರು. ಸತಿ ಸ್ವೀಕರಿಸಲು ಅದನ್ನು ಅವಳಿಗೆ ಪುಣ್ಯಕರವೆಂದರು. ಉತ್ತರಾಪೋಷಣ ನಂತರ ಅನ್ನದಾತರಿಗೆ ಹರಸಬೇಕೆಂದರು. ಹುಟ್ಟುವ ಶಬ್ದ, ಕಲಹ, ನಾಯಿ, ಚಾಂಡಾಲರ ಧ್ವನಿ ಕಿವಿಗೆ ಬೀಳಲು ಊಟ ನಿಲ್ಲಿಸಬೇಕೆಂದರು. ಕಪ್ಪು ಬಟ್ಟೆ ಧರಿಸಿ ಊಟ ನಿಷಿದ್ಧವೆನ್ನುತ್ತಾ ಮೈಲಿಗೆಯವರಿಗೆ ಬೇರೆ ಎಲೆ ಊಟವೆಂದರು. ಊಟದಿ ಉಳಿದ ಅನ್ನವನ್ನು ಕೈಯಲ್ಲಿಟ್ಟು ಅಭಿಮಂತ್ರಿಸಿ ಯಮನ ಹೆಸರಿನಲ್ಲಿ ಬಲಿ ಇಡಬೇಕೆಂದರು. ಬಾಯಿ ಮುಕ್ಕಳಿಸಿ ಹಲ್ಲುಜ್ಜಿ ಕೈ ತೊಳೆದು ಆಚಮನಗಳೊಂದಿಗೆ ಊಟ ಸಮಾಪ್ತಿ ಎಂದರು. ಬ್ರಹ್ಮಚಾರಿಗಳಿಗೆ ತುತ್ತಿನ ಮಿತಿ ಇಲ್ಲೆಂದು ಗೃಹಸ್ಥನಿಗೆ 32, ಯತಿಗೆ 8, ವಾನಪ್ರಸ್ಥಗಳಿಗೆ 16 ತುತ್ತುಗಳ ಊಟ ಮಾಡುವ ಮಿತಿ ಇದೆ ಎಂದರು. ಬೊಗಸೆಯಲ್ಲಿ ನೀರು ಸೇವನೆ ನಿಷಿದ್ಧವೆಂದು ಬಲಗೈ ತುಟಿಗೆ ಹಚ್ಚಿ ನೀರು ಸೇವಿಸಬಹುದೆಂದರು. ಊಟದ ನಂತರ ತಾಂಬೂಲ ಎಂದು ಬ್ರಹ್ಮಚಾರಿಗೆ ತಾಂಬೂಲ ತರವಲ್ಲ ಎಂದರು. 1, 3, 5 ಅಡಿಕೆ ಕೊಡುವುದು ಆರೋಗ್ಯ ಭಾಗ್ಯ ಬುದ್ಧಿ ಆಯುಷ್ಯವೆಂದರು. 2, 4, 5ಕ್ಕೆ ಹೆಚ್ಚು ಅಡಿಕೆ ಕೊಡುವುದು ನಿಷ್ಫಲ ಮರಣವೆಂದು ಗುರುವು ತಿಳಿಸಿದರು. ಬರೀ ಅಡಿಕೆ ಸೇವನೆ ಸರಿಯಲ್ಲ ಎನ್ನುತ್ತಾ ವಿಳ್ಳೆದೆಲೆ ತೊಟ್ಟು ತುದಿ ತೆಗೆಯಬೇಕೆಂದರು. ಒಂಟಿ ಎಲೆ ಸೇವನೆ ನಿಷಿದ್ಧವೆನ್ನುತ್ತಾ ವಿಧವೆ ಮುಟ್ಟಾದವರು ಮುಟ್ಟಬಾರದೆಂದರು. ರಾತ್ರಿ ಆಹಾರದ ನಂತರ ವೇದಾಭ್ಯಾಸವೆನ್ನುತ್ತಾ ಉತ್ತರಕ್ಕೆ ತಲೆ ಹಾಕಿ ಮಲಗಬಾರದೆಂದರು. ಮನೆಯಲ್ಲಿ ಪೂರ್ವಕ್ಕೆ, ಪ್ರವಾಸದಲ್ಲಿ ಪಶ್ಚಿಮಕ್ಕೆ, ಮಾವನ ಮನೆಯಲ್ಲಿ ದಕ್ಷಿಣಕ್ಕೆ ತಲೆ ಹಾಕಿ ಮಲಗಬೇಕೆಂದರು. ಮುರುಕಲು ಮನೆಯಲ್ಲಿ, ಪಾಳು ಬಿದ್ದ ಗುಡಿಯಲ್ಲಿ, ಹುತ್ತ ಸಮೀಪ, ಕೆರೆಯ ದಂಡೆಯಲ್ಲಿ, ಒಂಟಿ ಗಿಡ ಕೆಳಗೆ, ಬೆತ್ತಲೆ ಒದ್ದೆ ಉಟ್ಟು 4 ದಾರಿ ಕೂಡುವಲ್ಲಿ ಮಲಗಬಾರದೆಂದರು. ಪತಿ ಪತ್ನಿಯರು ಸೇರುವ ದಿನಗಳು ಅದರ ಪರಿಣಾಮವಾಗಿ ಪಂಡಿತಾಪ್ರಾಯ ತಿಳಿಸಿ ಧರ್ಮಾಚಾರಿ ವಿಪ್ರೆಗೆ ಮುಕ್ತಿ ಎನ್ನುತ್ತಾ ಪರಾಶರರು ಹೇಳಿದ್ದು ಗುರುಗಳು ತಿಳಿಸಿದರು. ಶ್ರೀ ಸದ್ಗುರು ಚರಿತ ಲೀಲಾಮೃತದ 37ನೇ ಅಧ್ಯಾಯ ಸಂಪೂರ್ಣ. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನಮಸ್ಕಾರ.